ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಹಿಮೋಗ್ಲೋಬಿನ್ ನಿಮ್ಮ ದೇಹದಲ್ಲಿ ಕಡಿಮೆ ಇದ್ರೆ ಅದನ್ನ ಜಾಸ್ತಿ ಮಾಡೋದು ಹೇಗೆ, ಅದು ಕಡಿಮೆ ಇರೋದ್ರಿಂದ ಏನೇನು ತೊಂದರೆಗಳಾಗುತ್ತೆ, ಎಷ್ಟೆಷ್ಟು ಇರಬೇಕು, ಇದೆಲ್ಲ ತಿಳ್ಕೊಳ್ಳೋಣ ಡೀಟೇಲ್ಡ್ ಆಗಿ. ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನಲ್ಲಿ ಹೆಲ್ತ್ ಅಂಡ್ ಫಿಟ್ನೆಸ್ಗೆ ಸಂಬಂಧಿಸಿದಂತಹ ಹಲವಾರು ವಿವರಗಳನ್ನ ರೆಗ್ಯುಲರ್ ಆಗಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಮೊದಲನೇದಾಗಿ, ಕೆಲವೊಮ್ಮೆ ನಿಮಗೆ ಜಾಸ್ತಿ ರಕ್ತಸ್ರಾವ ಆಗಿರ್ಬೋದು ಅಥವಾ ತುಂಬ ಸುಸ್ತು, ನಿಶಕ್ತಿ ಈ ತರ ಎಲ್ಲ ಇದ್ದಾಗ ನಿಮಗೆ ಬ್ಲಡ್ ಟೆಸ್ಟ್ ಮಾಡಿದಾಗ ಕೆಲವೊಮ್ಮೆ ನಿಮ್ಗೆ ಡಾಕ್ಟರ್ ಹೇಳಿರ್ಬೋದು ನಿಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಂತ. ಹಿಮೋಗ್ಲೋಬಿನ್ ಅಂದ್ರೆ ಏನು? ಹಿಮೋಗ್ಲೋಬಿನ್ ಅಂದ್ರೆ ನಮ್ಮ ಕೆಂಪು ರಕ್ತ ಕಣಗಳಲ್ಲಿರುವಂತಹ ಒಂದು ಪ್ರೋಟೀನ್. ಇದು ಏನಕ್ಕೆ ಸಹಾಯ ಮಾಡುತ್ತಂದ್ರೆ ನಮ್ಮ ದೇಹದಲ್ಲಿ ಆಮ್ಲಜನಕವನ್ನ ನಮ್ಮ ದೇಹದ ವಿವಿಧ ಭಾಗಗಳಿಗೆ ತಲುಪಿಸುವುದಕ್ಕೆ, ಹಾಗೆ ಕಾರ್ಬನ್ ಡೈಆಕ್ಸೈಡ್ ನ ನಮ್ಮ ದೇಹದ ವಿವಿಧ ಭಾಗಗಳಿಂದ ಶ್ವಾಸಕೋಶಕ್ಕೆ ತರೋ ಕೆಲಸನೂ ಕೂಡ ಇದು ಮಾಡುತ್ತೆ. ಜೀವಕೋಶಗಳಿಗೆ ಆಮ್ಲಜನಕವನ್ನ ಪೂರೈಸುವಂತಹ ಕೆಲಸ ಹಿಮೋಗ್ಲೋಬಿನ್ ಮಾಡುತ್ತೆ. ಯಾವಾಗ ಹಿಮೋಗ್ಲೋಬಿನ್ ಕಡಿಮೆ ಇರುತ್ತೋ ನಮ್ಮ ಜೀವಕೋಶಗಳಿಗೆ ಶಕ್ತಿ ಉತ್ಪಾದನೆ ಮಾಡೋದಕ್ಕೆ ಸರಿಯಾದ ರೀತಿಯಲ್ಲಿ ಆಮ್ಲಜನಕ ಸಿಕ್ಕಿಲ್ಲ ಅಂದ್ರೆ ಅವಾಗ ನಿಮಗೆ ಸುಸ್ತು, ನಿಶಕ್ತಿ ಈ ತರ ಎಲ್ಲ ಉಂಟಾಗ್ಬೋದು. ಸೊ ಇದನ್ನ ಸರಿ ಮಾಡೋದಕ್ಕೆ ಮೊದಲನೇದಾಗಿ ಯಾವ್ಯಾವ ರೀತಿ ವೈಟಮಿನ್ಸ್, ಮಿನರಲ್ಸ್ ಅದಕ್ಕೆ ಸಪೋರ್ಟ್ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಹಾಗೆ ಯಾವ್ಯಾವ ಆಹಾರಗಳಲ್ಲಿ ನಿಮ್ಮ ಆಹಾರ ಕ್ರಮದಲ್ಲಿ ಸೇರಿಸ್ಕೋಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಸ್ಟೆಪ್ ಬೈ ಸ್ಟೆಪ್. ಹಿಮೋಗ್ಲೋಬಿನ್ ಕಡಿಮೆ ಇದ್ದಾಗ ಅನಿಮಿಯಾ ಅಂತಾರೆ. ಅನಿಮಿಯಾ ಅಂದ್ರೆ ರಕ್ತ ಕಡಿಮೆ ಇರುವಂತದ್ದು ಅಥವಾ ಸುಸ್ತು, ಉಸಿರಾಟದ ತೊಂದರೆ, ವೀಕ್ನೆಸ್ ಈ ತರ ಎಲ್ಲ ನಿಮಗೆ ಆಗ್ಬೋದು. ಪ್ರತಿಯೊಬ್ಬರ ವಯಸ್ಸು, ಲಿಂಗ ಅಥವಾ ಹಲವಾರು ಫ್ಯಾಕ್ಟರ್ಸ್ ಮೇಲೆ ಹಿಮೋಗ್ಲೋಬಿನ್ ಲೆವೆಲ್ ಬೇರೆ ಬೇರೆ ಡಿಫರ್ ಆಗುತ್ತೆ. ಪುರುಷರಿಗೆ ನಾರ್ಮಲಿ 13ರಿಂದ 17.5 ಗ್ರಾಮ್ ಡೆಸಿಲೀಟರ್ ಅಷ್ಟು ಬೇಕಾಗುತ್ತೆ ಹಿಮೋಗ್ಲೋಬಿನ್ ಅವರ ರಕ್ತದಲ್ಲಿ. ಹಾಗೆ ಮಹಿಳೆಯರಿಗೆ 12ರಿಂದ 15.5 ಗ್ರಾಮ್ ಪರ್ ಡೆಸಿಲೀಟರ್ ಅಷ್ಟಾದ್ರೂ ಬೇಕಾಗುತ್ತೆ. ಇಲ್ಲೊಂದು ಲೀಸ್ಟ್ ಇದೆ. ಇದ್ರ ಪ್ರಕಾರ ನಮ್ಮ ದೇಹಕ್ಕೆ ವಿವಿಧ ರೀತಿಯ ಏಜ್ಗೆ ಅಥವಾ ಪ್ರತಿಯೊಂದು ಲಿಂಗಕ್ಕೆ ತಕ್ಕಂಗೆ ಎಷ್ಟು ಹಿಮೋಗ್ಲೋಬಿನ್ ಲೆವೆಲ್ಸ್ ಇರಬೇಕು ನಮ್ಮ ಬ್ಲಡ್ ರಿಪೋರ್ಟ್ ಅಲ್ಲಿ ಅಂತಿದೆ. ಕೆಲವೊಂದು ಕೂಡ ಬೇರೆ ಬೇರೆ ಮೆಥಡ್ಸ್ ಅಲ್ಲಿ ಟೆಸ್ಟ್ ಗಳನ್ನ ತಗೋತಾರೆ. ನಾನು ಇಲ್ಲಿ G+DL ಅಂದ್ರೆ ಗ್ರಾಮ್ ಪರ್ ಡೆಸಿಲೀಟರ್ಸ್ ಅನ್ನೋ ಮೆಥಡ್ ನ ಮೆನ್ಷನ್ ಮಾಡಿದ್ದೀನಿ. ಹಾಗೆ ಹೈ ಹಿಮೋಗ್ಲೋಬಿನ್ ಇರೋದು ಕೂಡ ಕೆಲವೊಂದು ತುಂಬಾ ಡೇಂಜರಸ್ ಹೆಲ್ತ್ ಇಶ್ಯೂಸ್ ನ ಇಂಡಿಕೇಟ್ ಮಾಡುತ್ತೆ. ಆ ತರ ಇದ್ದಾಗ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಅದರ ಮೂಲ ಕಾರಣ ಏನು ಅಂತ ತಿಳ್ಕೋಬೇಕು. ಹಿಮೋಗ್ಲೋಬಿನ್ ಕಡಿಮೆ ಇರೋದಕ್ಕೆ ಹಲವಾರು ರೀತಿಯ ಕಾರಣಗಳಿದೆ. ಕೆಲವೊಂದು ವಿಟಮಿನ್ ಡಿಫಿಷಿಯನ್ಸಿ ಇರೋದ್ರಿಂದ, ಕೆಲವೊಂದು ಖನಿಜಾಂಶಗಳ ಕೊರತೆ ಇರೋದ್ರಿಂದ, ಹಾಗೆ ಕೆಲವೊಂದು ಬೇರೆ ರೀತಿಯ ಕ್ಯಾನ್ಸರಸ್ ಹೆಲ್ತ್ ಇಶ್ಯೂಸ್ ಅಂದ್ರೆ ಸೀರಿಯಸ್ ಹೆಲ್ತ್ ಕಂಡೀಷನ್ ಇರೋರ್ಗೂ ಕೂಡ ಹಿಮೋಗ್ಲೋಬಿನ್ ಕಡಿಮೆ ಇರ್ಬೋದು. ಬಟ್ ನಾವು ಮೇನ್ ರೆಗ್ಯುಲರ್ ಆಗಿ ಜನರಲ್ಲಿ ಕಂಡು ಬರುವಂತಹದ್ದು ಐರನ್ ಅಂದ್ರೆ ಕಬ್ಬಿಣದ ಕೊರತೆ, ಹಾಗೆ B12 ಅನ್ನೋ ಒಂದು ವಿಟಮಿನ್ ನ ಕೊರತೆ. ಇದನ್ನ ನಾವು 1 by 1 ಡಿವೈಡ್ ಮಾಡಿ ಯಾವ ಫುಡ್ಗಳನ್ನ ಹೇಗೆ ತಗೊಳ್ಳೋದು ಅಂತ ಹೇಳ್ತಾ ಹೋಗ್ತೀವಿ. ಈ ಹಿಂದೆನೆ ವಿಟಮಿನ್ B12 ನ ಹೇಗೆ ಇನ್ಕ್ರೀಸ್ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಕೆಂಪು ರಕ್ತ ಕಣಗಳನ್ನು ಉತ್ಪತ್ತಿ ಮಾಡೋದಕ್ಕೆ ವಿಟಮಿನ್ B12 ಒಂದು ಬಹಳ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಸೊ ತುಂಬಾ ಜನ ವೆಜಿಟೇರಿಯನ್ಗಳಿಗೆ B12 ಕೊರತೆ ಇರುತ್ತೆ. ಅದಕ್ಕೆ ಅವ್ರಿಗೂ ಕೂಡ ಈ ತೊಂದರೆಗಳು ಉಂಟಾಗುತ್ತೆ. ವಿಟಮಿನ್ B9 ಅಂದ್ರೆ ಫೋಲೇಟ್, ಹೊಸ ಜೀವಕೋಶಗಳ ಉತ್ಪತ್ತಿ ಮಾಡೋದಕ್ಕೂ ಕೂಡ ವಿಟಮಿನ್ B9 ಫೋಲೇಟ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಸೊ ಇದು ಕಡಿಮೆ ಇದ್ದಾಗ ಕೂಡ ಮೆಗಾಲೋಬ್ಲಾಸ್ಟಿಕ್ ಅನಿಮಿಯಾ ಅಂತ ಒಂದು ಪ್ರಾಬ್ಲಮ್ ಉಂಟಾಗುತ್ತೆ. ಅದರಿಂದ ಕೂಡ ನಿಮಗೆ ಹಿಮೋಗ್ಲೋಬಿನ್ ಕೊರತೆ ಉಂಟಾಗಬಹುದು. ಕೆಲವೊಂದು ಆಟೋಇಮ್ಯೂನ್ ಕಂಡೀಷನ್ಸ್, ಕಿಡ್ನಿ ಕಾಯಿಲೆಗಳು, ಹಾಗೆ ಕ್ಯಾನ್ಸರ್ ಇದರಲ್ಲೂ ಕೂಡ, ಅಥವಾ ಆಲ್ಕೋಹಾಲ್ ಜಾಸ್ತಿ ಕನ್ಸ್ಯೂಮ್ ಮಾಡ್ತಿರೋರಲ್ಲಿ, ಹಾಗೆ ಸ್ಮೋಕಿಂಗ್ ಮಾಡ್ತಿರೋರಲ್ಲಿ ಕೂಡ ಈ ಒಂದು ಹಿಮೋಗ್ಲೋಬಿನ್ ಕೊರತೆಯ ಪ್ರಮಾಣ ಕಂಡು ಬರಬಹುದು. ಸೊ ಕಬ್ಬಿಣದ ಅಂಶ ಹೆಚ್ಚಿರುವಂತಹ ಆಹಾರಗಳಲ್ಲಿ, ಮಾಂಸದ ಆಹಾರಗಳಲ್ಲಿ ಏನು ಕಂಡು ಬರುತ್ತೆ ಅದನ್ನ ಹೆಮ್ ಐರನ್ ಅಂತ ಹೇಳ್ತಾರೆ. ಇನ್ನು ವೆಜಿಟೇರಿಯನ್ ಸೋರ್ಸಸ್ ಅಲ್ಲಿ ಏನ್ ಕಂಡು ಬರುತ್ತೆ ಅದನ್ನ ನಾನ್ ಹೆಮ್ ಐರನ್ ಅಂತ ಹೇಳ್ತಾರೆ. ಅನಿಮಲ್ ಸೋರ್ಸಸ್ ಇಂದ ಏನು ಕಬ್ಬಿಣದ ಅಂಶ ನಿಮ್ಗೆ ಸಿಗುತ್ತೆ ಅದು ಬಹಳ ಉಪಕಾರಿ ನಮ್ಮ ದೇಹಕ್ಕೆ. ಅದಕ್ಕೆ ವೆಜಿಟೇರಿಯನ್ ಗಳಲ್ಲಿ ತೊಂದರೆ ಜಾಸ್ತಿ, ನಾನ್ ವೆಜಿಟೇರಿಯನ್ ಗಳಲ್ಲಿ ತೊಂದರೆ ಸ್ವಲ್ಪ ಕಡಿಮೆ. ಸೊ ರೆಡ್ ಮೀಟು ಅಥವಾ ಚಿಕನ್, ಮಟನ್ ಈ ರೀತಿ ಫುಡ್ಗಳಲ್ಲಿ, ಅಥವಾ ಲಿವರ್, ಮಟನ್ ಲಿವರ್ ಇದರಲ್ಲೆಲ್ಲ ಅತಿ ಹೆಚ್ಚು ಪ್ರಮಾಣದಲ್ಲಿ ನಿಮ್ಗೆ ಸಿಗುತ್ತೆ. ಹಾಗೆ ಚಿಕನ್, ಎಗ್ ಇದನ್ನು ಕೂಡ ನೀವು ತಗೋಬಹುದು. ಅದಲ್ಲದೆ ನೀವು ಸಮುದ್ರದ ಮೀನಿನಲ್ಲೂ ಕೂಡ ಅತಿ ಒಳ್ಳೆ ಪ್ರಮಾಣದ ನಿಮಗೆ ಐರನ್ ಅಂಶ ಸಿಗುತ್ತೆ. ಹಾಗೆ ಒಮೆಗಾ 3 ಕೂಡ ಸಿಗುತ್ತೆ. ಇನ್ನು ಸೊಪ್ಪುಗಳಲ್ಲಿ ಬಂದು ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ನುಗ್ಗೆ ಸೊಪ್ಪು ಇದರಲ್ಲೂ ಕೂಡ ನಿಮಗೆ ಒಳ್ಳೆ ಪ್ರಮಾಣದ ನಾನ್ ಹೆಮ್ ಐರನ್ ಸಿಗುತ್ತೆ. ಹಾಗೆ ಕಾಳುಗಳಲ್ಲಿ, ಬೇಳೆಗಳಲ್ಲಿ ಕೂಡ ನಿಮಗೆ ನಾನ್ ಹೆಮ್ ಐರನ್ ಸಿಗುತ್ತೆ. ಅದರ ಜೊತೆನಲ್ಲಿ ಸ್ವಲ್ಪ ವಿಟಮಿನ್ C ಹೆಚ್ಚಿರುವಂತಹ ಆಹಾರಗಳನ್ನ ತಗೊಂಡ್ರೆ ನಿಮಗೆ ನಿಮ್ಮ ದೇಹಕ್ಕೆ ಐರನ್ ಅಂಶ ಅಂದ್ರೆ ಕಬ್ಬಿಣದ ಅಂಶನ ಒದಗಿಸುವಲ್ಲಿ ಅಂದ್ರೆ ಅಬ್ಸಾರ್ಪ್ಷನ್ ಅಲ್ಲಿ ಕೂಡ ಇದು ಹೆಲ್ಪ್ ಮಾಡುತ್ತೆ. ಯಾಕಂದ್ರೆ ವಿಟಮಿನ್ಸ್, ನಾನ್ ಹೆಮ್ ಐರನ್ ಅನ್ನೋ ವಿಟಮಿನ್ C ನ ಸೇರಿಸಿ ತಗೊಂಡಾಗ ನಮ್ಮ ದೇಹ ಅದನ್ನ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಇಷ್ಟಗಳನ್ನ ಇಲ್ಲಿ ಹಾಕಿರ್ತೀನಿ. ಐರನ್ ಯಾವ್ಯಾವ ಆಹಾರಗಳಲ್ಲಿ ಇರುತ್ತೆ, ಎಷ್ಟೆಷ್ಟಿರುತ್ತೆ, ಹಾಗೆ B12 ಯಾವ್ಯಾವ ಆಹಾರದಲ್ಲಿ ಇರುತ್ತೆ, ಎಷ್ಟೆಷ್ಟಿರುತ್ತೆ, ವಿಟಮಿನ್ B9 ಯಾವ್ಯಾವ ಆಹಾರದಲ್ಲಿ ಇರುತ್ತೆ, ಎಷ್ಟೆಷ್ಟಿರುತ್ತೆ, ಇದೆಲ್ಲ ಲೀಸ್ಟ್ಗಳನ್ನ ಓದ್ಕೊಳ್ಳಿ, ಇಲ್ಲ ಸ್ಕ್ರೀನ್ ಶಾಟ್ ತಕ್ಕೊಳ್ಳಿ.
ಯಾಕಂದ್ರೆ ಒಂದೊಂದ್ರ ಬಗ್ಗೆನೂ ಹೇಳ್ತಾ ಹೋದ್ರೆ ವಿಡಿಯೋ ದೊಡ್ಡದಾಗುತ್ತೆ. ಅದಕ್ಕೋಸ್ಕರ ವಿಟಮಿನ್ ಸಿ ಹೆಚ್ಚಿರುವಂತಹ ಪೇರ್ಲೆ ಹಣ್ಣು, ಗುವಾ ಅಥವಾ ಆರೆಂಜಸ್, ಮತ್ತೆ ಲೆಮನ್, ಟೊಮ್ಯಾಟೊ, ಇದನ್ನೆಲ್ಲ ನಮ್ಮ ಆಹಾರದಲ್ಲಿ ಸೇರಿಸ್ಕೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ಚೆನ್ನಾಗಿ ಐರನ್ ಅನ್ನೋದು ಅಬ್ಸಾರ್ಬ್ ಆಗುತ್ತೆ, ಕಬ್ಬಿಣದ ಅಂಶ. ತುಂಬಾ ಟೀ ಕಾಫಿ ಕುಡಿತಾ ಇದ್ರೆ ಕೂಡ ಟೀನಲ್ಲಿರುವಂತಹ ಟ್ಯಾನಿನ್ಸ್ ಅನ್ನೋದು ಐರನ್ ಅಬ್ಸಾರ್ಪ್ಷನ್ ಕಡಿಮೆ ಮಾಡುತ್ತೆ. ಸೊ ತುಂಬಾ ಟೀ ಕಾಫಿ ಕುಡಿಯೋದು ಕೂಡ ಅಷ್ಟು ಸೂಕ್ತ ಅಲ್ಲ. ಹಾಗೆ ಕ್ಯಾಲ್ಸಿಯಂ ಮತ್ತು ಐರನ್ ನ ಜೊತೆನಲ್ಲಿ ತಗೊಳ್ಳೋದ್ರಿಂದ ಕೂಡ ನಿಮಗೆ ಐರನ್ ಅಬ್ಸಾರ್ಪ್ಷನ್ ಚೆನ್ನಾಗಿ ಆಗದೆ ಇರ್ಬೋದು. ಸೊ ಅದಕ್ಕೆ ಹಾಲು, ಮೊಸರು ಮತ್ತೆ ಐರನ್ ಇರುವಂತಹ ಆಹಾರಗಳನ್ನ ಜೊತೆನಲ್ಲಿ ಕಂಬೈನ್ ಮಾಡದೇ ಇರೋದು ಒಳ್ಳೇದು. ಹಾಗೆ ಪ್ರೋಟೀನ್ ಎನಿವೇ, ನಾನೀಗ ಕಾಳುಗಳಾಗ್ಲಿ, ಬೇಳೆಗಳಾಗ್ಲಿ, ಮೀಟ್ಸ್ ಆಗ್ಲಿ, ಯಾವ್ದೇ ಹೇಳಿದೆ ಎಲ್ಲದರಲ್ಲೂ ಪ್ರೋಟೀನ್ ಚೆನ್ನಾಗಿರುತ್ತೆ. ಸೊ ಪ್ರೋಟೀನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ನಮ್ಮ ಕೆಂಪು ರಕ್ತ ಕಣಗಳ ಅಥವಾ ಹಿಮೋಗ್ಲೋಬಿನ್ ಉತ್ಪತ್ತಿಗೆ. ತುಂಬಾ ಪ್ರೋಟೀನ್ ಕಡಿಮೆ ತಗೊಳ್ತಾ ಇದ್ರು ಕೂಡ ಅದು ಕೂಡ ನಿಮಗೆ ಲೋ ಹಿಮೋಗ್ಲೋಬಿನ್ ಉಂಟಾಗೋದಕ್ಕೆ ಒಂದು ಕಾರಣ ಆಗಿರುತ್ತೆ. ಒಂದ್ ವೇಳೆ ನೀವು ಪ್ರೆಗ್ನೆಂಟ್ ಆಗಿದ್ರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಇದನ್ನ ಸರಿ ಮಾಡ್ಕೊಳ್ಳೋ ಬದಲು ಅದೇನ್ ಸಪ್ಲಿಮೆಂಟ್ಸ್ ಇರುತ್ತೆ, ಫೋಲೇಟ್ ಆಗ್ಲಿ, ಫೋಲಿಕ್ ಆಸಿಡ್ ಆಗ್ಲಿ, ಐರನ್ ಆಗ್ಲಿ, ಅದನ್ನ ನಿಮ್ ಡಾಕ್ಟರ್ ರೆಕಮೆಂಡೇಶನ್ ಪ್ರಕಾರ ತಗೊಳ್ಳಿ. ಬಟ್ ಕೆಲವೊಬ್ಬರಿಗೆ ತುಂಬಾ ಐರನ್ ಸಪ್ಲಿಮೆಂಟ್ ತಗೊಂಡಾಗ ಕಾನ್ಸ್ಟಿಪೇಷನ್ ಆಗುತ್ತೆ. ಕಾನ್ಸ್ಟಿಪೇಷನ್ ಆದ್ರೆ ಪೈಲ್ಸ್ ಆಗುತ್ತೆ, ಪಿಸ್ಚರ್ ಆಗುತ್ತೆ, ಆ ತರ. ಸೊ ಐರನ್ ಅಬ್ಸಾರ್ಪ್ಷನ್ ಅನ್ನೋದು ಸ್ವಲ್ಪ ತುಂಬಾ ಅದನ್ನ ನೋಡಿ ಮಾಡಿ, ಅಂದ್ರೆ ನಿಮ್ಮ ಪೂರ್ತಿ ಆಹಾರ ಕ್ರಮ ಒಳ್ಳೆ ನಾರಿನಂಶ ಇರುವಂತಹ ಆಹಾರ ಕ್ರಮ ಇರಬೇಕು, ಕಾನ್ಸ್ಟಿಪೇಷನ್ ಜಾಸ್ತಿ ಆಗ್ತಾ ಇದ್ರೆ. ಸೊ ಹಾಗೆ ಈಗ ಧಾನ್ಯಗಳಲ್ಲಿ ಐರನ್ ಅಲ್ಲಿ ಕೆಲವೊಂದು ಮಿಲೆಟ್ಸ್ ಗಳಲ್ಲೂ ಕೂಡ ಈ ರೀತಿ ಐರನ್ ಅಂಶ ಇರುತ್ತೆ. ಸೊ ಎಕ್ಸಸೈಸ್ ಮಾಡಿ ಒಳ್ಳೆ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋದ್ರಿಂದ ಕೂಡ ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಚೆನ್ನಾಗಿರುತ್ತೆ. ಸೊ ಜನರಲಿ ಒಳ್ಳೆ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿದವರಿಗೆ ಈ ತೊಂದರೆ ಬರಲ್ಲ. ಯೂಶಲಿ ಮೇಂಟೈನ್ ಮಾಡ್ತಿದ್ದು ಈ ತೊಂದರೆ ಬರ್ತಿದ್ರೆ ನೀವು ಸ್ವಲ್ಪ ಕೆಲವೊಂದು ಡೀಪ್ ಡಯಾಗ್ನೋಸಿಸ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದ.